ನಿಮ್ಮ ಸ್ವಂತ ಟೀಮ್ ಏನಕ್ಕೆ ಇರಿಟೇಟ್ ಮಾಡ್ಬೇಕು ನೀವು? ನಿಮ್ಗೆ ಯಾವಾಗ ಅನಿಸ್ತು ನಾನು ಅವರಿಗೆ ಇರಿಟೇಟ್ ಮಾಡಿದ್ದೀನಿ? ಅದೇ ಈಗ ನನ್ನ ಪಿತ್ತ ನೆತ್ತಿಗೆ ಇರುತ್ತಲ್ಲ, ಅದಕ್ಕಿಂತ ಮುಂಚೆ ಅನ್ನಿಸ್ತಮ್ಮ. ಬಿಗ್ ಬಾಸ್ ಮನೆಯ ವೀಕೆಂಡ್ ಅಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ನಿಮಗೆ ಗೊತ್ತಿರಬಹುದು, ರಕ್ಷಿತಾ ಅವರು ಸುದೀಪ್ ಅವರ ವಿರುದ್ಧವೇ ಧ್ವನಿಯನ್ನೇ ಎತ್ತಿದ್ದಾರೆ. ನಿಮಗೆ ಯಾವಾಗ ನಾನು ಇರಿಟೇಷನ್ ಮಾಡಿದೆ ಅಂತ ಅನಿಸ್ತು ಅಂತ ಹೇಳಿ ಸುದೀಪಿಗೆ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಇದರಿಂದ ಸುದೀಪ್ ಅವರ ಪಿತ್ತ ನೆತ್ತಿಗೇರಿ ಕೋಪದಿಂದ ಸುದೀಪ್ ಅವರು ಮಾತನಾಡಿದ್ದಾರೆ. ಹೌದು, ನಿಮಗೆ ಗೊತ್ತಿರಬಹುದು, ಮನೆಯಲ್ಲಿ 2 ಟಾಸ್ಕ್ಗಳನ್ನ ಕೊಟ್ಟಿದ್ರು, 2 ಗುಂಪುಗಳನ್ನ ಕೊಟ್ಟಿದ್ರು. ಅದರಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಮಾಡಿದ್ದು ಗಿಲ್ಲಿ ರಕ್ಷಿತಾಳನ್ನ. ಸೊ ಈ ವಿಚಾರವಾಗಿ ಸುದೀಪ್ ಅವರು ರಕ್ಷಿತಾಂಗೆ ಕೇಳ್ತಾರೆ, ನಿಮ್ಮ ಟೀಮಲ್ಲಿ ಸ್ಲೀಪರ್ ಸೆಲ್ ತರ ಒಬ್ಬ ಇದ್ದ, ಅವನ ಮಾತಂತೆ ನೀನು ಕುಣಿತಾ ಇದ್ದೆ ಅಂತ ಕೇಳಿದಾಗ ರಕ್ಷಿತಾ ಇಲ್ಲ ಅಂತ ಹೇಳಿ ವಾದ ಮಾಡ್ತಾಳೆ. ನನ್ನ ವೈಯಕ್ತಿಕವಾದಂತಹ ನಿರ್ವಹಣೆ ನಾನು ತಗೊಂಡಿದ್ದೀನಿ, ನಾನು ಯಾರ ಮಾತು ಕೇಳಿಲ್ಲ ಅಂತ ಹೇಳಿ. ಮತ್ತೆ ಏನು ಮಾಡ್ತಿದ್ದೆ ನೀನು ಇಷ್ಟು ದಿನಗಳ ಕಾಲ ಅಂತ ಕೇಳಿದಾಗ ನಾನು ಅವ್ರನ್ನ ಇರಿಟೇಷನ್ ಮಾಡಬೇಕು ಅಂತ ಆ ರೀತಿ ಮಾಡಿದೆ ಅಂತ ಹೇಳಿ ಹೇಳ್ತಾರೆ. ಆಗ ಸುದೀಪ್ ಅವ್ರು, ನಿನ್ನ ಟೀಮ್ ಅವ್ರಿಗೆ ನೀನು ಇರಿಟೇಷನ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಕೇಳಿದಾಗ ನಾನು ಇರಿಟೇಷನ್ ಮಾಡಿದೆ ಅಂತ ನಿಮಗೆ ಯಾವಾಗ ಕಾಣಿಸ್ತು, ನೀವು ಹೆಂಗೆ ನೋಡಿದ್ರಿ ಅಂತ ಹೇಳಿ ಸುದೀಪಿಗೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾರೆ ಗುರು. ಇದರಿಂದ ಸುದೀಪ್ ಅವರಿಗೆ ಪಿತ್ತ ನೆತ್ತಿಗೇರಿ, ರಕ್ಷಿತಾ ಅವರೇ, ನಾನು 2 ಥರ ನಗ್ತೀನಿ. ಒಂದು ನನಗೆ ಖುಷಿ ಆದಾಗ, ಇನ್ನೊಂದು ನನ್ನ ಪಿತ್ತ ನೆತ್ತಿಗೇರಿದಾಗ. ಇವಾಗ ನನ್ನ ಪಿತ್ತ ನೆತ್ತಿಗೇರಿದೆ, ಇವಾಗ ಅನಿಸ್ತಾ ಇದೆ ನೀನೇನಕ್ಕೆ ಇರಿಟೇಷನ್ ಮಾಡಿದೆ ಟೀಮ್ಗೆ ಅಂತ ಹೇಳಿ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಸೊ ಈ ವಾರ ಪೂರ್ತಿ ರಕ್ಷಿತನ್ಗೆ ಗ್ರಾಚಾರ ಬರ್ದಿದೆ ಅಂತಾನೆ. ಸೊ ಪಾಪ ಚಿಕ್ಕ ಹುಡುಗಿ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅವಳ ದಿಮಾಕು ದುರಂಕಾರವನ್ನ ಸುದೀಪ್ ಮುಂದೆನೂ ಕೂಡ ತೋರಿಸ್ಬಿಟ್ಟಿದ್ದಾಳೆ. ಈಗ ಅವಳ ಗ್ರಾಚಾರ ಕೆಡ್ತು ಅಂತಾನೆ ಅನ್ಕೋತೀನಿ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿನ ಎಷ್ಟು ಎತ್ತಬೇಕೋ ಅಷ್ಟು ಮೇಲೆ ಕೆತ್ತಬಹುದು, ಆದ್ರೆ ನಮ್ಮ ಕೈನೇ ಸಾಕಾದ್ಮೇಲೂ ಅವ್ರಿಗೆ ಎತ್ತಕ್ಕೆ ಹೋದ್ರೆ ಅವ್ರು ನಮಗೆ ಜಾರ್ ಸುರಿಯುವಂತ ಕೆಲಸವನ್ನ ಮಾಡ್ತಾರೆ. ಆ ಕೆಲಸ ಮಾಡಿದ್ದು ರಕ್ಷಿತಾ. ಸೊ ಮಾಡಿದ್ದನ್ನ ಒಪ್ಕೊಳ್ಬೇಕಿತ್ತು, ಅದನ್ನ ಬಿಟ್ಟು ಕಿಚ್ಚನ ವಿರುದ್ಧವೇ ಆರ್ಗ್ಯುಮೆಂಟ್ ಅನ್ನ ಮಾಡಕ್ ಹೋದ್ರಲ್ವಾ, ಅದು ಎಲ್ಲೋ ಅವರಿಗೆ ಗ್ರಾಚಾರ ಬಡಿತು ಅಂತಾನೆ ಅನ್ಕೋತೀನಿ. ಅಷ್ಟೇ ಅಲ್ಲ, ಎಲ್ಲವನ್ನು ಮಾಡಿ ಸೈಲೆಂಟ್ ಆಗಿ ಕೂತಿರೋ ಗಿಲ್ಲಿಗೂ ಕೂಡ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಸೊ ಮಾಡಿದ ತಪ್ಪನ್ನ ಒಪ್ಕೋಬೇಕಿತ್ತು. ಅಲ್ಲಿ ಹಲವಾರು ವಿಟಿಗಳನ್ನ ಹಾಕಿ ತೋರಿಸಿದ್ದಾರೆ. ಗಿಲ್ಲಿ ಹೋಗಿ ಚಾಡಿ ಹಸ್ತಾ ಇರೋದು, ಹೋಗು ಜಗಳಾಡು, ಒಪ್ಕೋಬೇಡ, ಹೋಗು ಅಂದಾಗ ಇವಳು ತನ್ನ ಸ್ವಂತ ಬುದ್ಧಿಯನ್ನ ಯೂಸ್ ಮಾಡದೆ ಅಲ್ಲೋಗಿ ಕೆಟ್ಟ ಬುದ್ಧಿಯನ್ನ ತೋರಿಸಿದ್ದು. ಅದ್ರ ಬಗ್ಗೆ ನಾನು ವಿಡಿಯೋನು ಮಾಡಿದಾಗ ರಕ್ಷಿತನ್ ಫ್ಯಾನ್ಸ್ ತುಂಬಾ ಜನ ಅದನ್ನ ನೆಗೆಟಿವ್ ಆಗಿ ತಗೊಂಡಿದ್ದು ನೋಡಿದ್ರಿ. ಬಟ್ ವಿಟಿ ಹಾಕಿ ತೋರಿಸಿದ್ರು ಕೂಡ ಸುದೀಪ್ ವಿರುದ್ಧ ಹೋಗಿ ಆರ್ಗ್ಯುಮೆಂಟ್ ಮಾಡಿದಾಗ ಸುದೀಪ್ ಅವರಿಗೆ ಪಿತ್ತ ನೆತ್ತಿಗೇರಿದೆ. ಇಷ್ಟು ದಿನ ಅಶ್ವಿನಿ ಅವರಿಗೆ ಏನು ಗ್ರಾಚಾರ ಬಿಡಿಸ್ತಿದ್ರು ಅದನ್ನ ಈಗ ರಕ್ಷಿತನ್ಗೆ ಬಿಡಿಸ್ತಾ ಇದ್ದಾರೆ. ಸೊ ಸುದೀಪ್ ವಿರುದ್ಧ ಹೇಗೆ ಮಾತಾಡಬೇಕು, ಸುದೀಪ್ ಅವ್ರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಮಾತಾಡಬೇಕು. ಮನೆಯವ್ರ ಹತ್ರ ಮಾತಾಡೋದಂಗೆ ಸುದೀಪ್ ಹತ್ರ ಮಾತಾಡಿದ್ರೆ ಅದು ನಡೆಯೋದಿಲ್ಲ. ಅವರು ಸಿಕ್ಕಾಪಟ್ಟೆ ರ್ಯಾಶ್ ಆಗ್ಬಿಡ್ತಾರೆ. ಪಿತ್ತನ ನೆತ್ತಿಗೇರಿಸಿರುವಂತ ರಕ್ಷಿತಾಳನ್ನ ಗ್ರಾಚಾರ ಬಿಡಿಸುವಂತ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ರಾಂಗ್ ಕೂಡ ಆಗಿದ್ದಾರೆ. ಸೊ ಈ ರಾಂಗ್ ಮಾಡ್ಲಿಕ್ಕೆ ಕಾರಣನೇ ರಕ್ಷಿತಾ. ಸೊ ಇದಕ್ಕೆ ಹೇಗೆ ರೀತಿ ಉತ್ತರ ಕೊಡ್ತಾರೆ ಅಂತ ಹೇಳಿ ನಾವು ಇವತ್ತಿನ ಎಪಿಸೋಡ್ ನೋಡ್ಬೇಕಾಗತ್ತೆ. ಗಿಲ್ಲಿನೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾನೆ. ಅವನು ಕೂಡ ತನ್ನ ಟೀಮಿಗೋಸ್ಕರ ಆಡಬಿಟ್ಟು ಎಲ್ಲ ಕಡೆ ಹೋಗಿ ಕೈ ಎಲ್ಲಾಡ್ಸುವಂಥದ್ದು, ಕಡ್ಡಿ ಎಲ್ಲಾಡ್ಸುವಂಥದ್ದು ಮಾಡ್ತಿದ್ದಾನೆ. ಅದೆಲ್ಲ ಒಂದ್ ಕಡೆ ಅತಿರೇಕಕ್ಕೆ ಹೋಗಿದೆ. ಸೊ ಇದ್ರ ಬಗ್ಗೆ ನೀವೇಂತೀರ ಕಮೆಂಟ್ ಮುಖಾಂತರ ತಿಳಿಸಿ.